ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 12ನೇ ಮ್ಯಾಚ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ಟೀಮ್ ಇಂಡಿಯಾದ ಕಡೆ ಶ್ರೇಯಸ್ ಅಯ್ಯರ್ ಹಾಗೂ ಅಕ್ಷರ್ ಪಟೇಲ್ ಅವರ ಕಡೆಯಿಂದ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಇದಾದ ಬಳಿಕ ಮಾತನಾಡಿದ ಶೋಯಬ್ ಅಖ್ತರ್ ಅವರು ವಾಸಿಂ ಅಕ್ರಮ್ ಅವರು ಏನ್ ಹೇಳಿದ್ದಾರೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವು ಸ್ಕೋರ್ ಕಾರ್ಡ್ ನ ನೋಡ್ಕೊ ಬರೋದಾದ್ರೆ ಮೊದಲು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದು ನ್ಯೂಜಿಲೆಂಡ್. ಇಂಡಿಯಾದ ಕಡೆ ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು ಆಡಿದಂತ 17 ಬಾಲ್ಗಳಲ್ಲಿ 15 ರನ್ ಕಲೆ ಹಾಕಿ ಔಟ್ ಆದ್ರೆ ಶುಭ್ಮನ್ ಗಿಲ್ ಅವರು ಆಡಿದಂತ 7 ಬಾಲ್ಗಳಲ್ಲಿ 2 ರನ್ ಕಲೆ ಹಾಕಿ ಔಟ್ ಆದ್ರು. ಈ ಕಡೆ ಕೊಹ್ಲಿಯಿಂದನೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು, ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 14 ಬಾಲ್ಗಳಲ್ಲಿ 11 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಇಂದ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 98 ಬಾಲ್ಗಳಲ್ಲಿ 79 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ಅಕ್ಷರ್ ಪಟೇಲ್ ಅವರು ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು ಬ್ಯಾಟಿಂಗ್ ಇಂದ. ಆಡಿದಂತ 61 ಬಾಲ್ಗಳಲ್ಲಿ 42 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ನಮ್ಮ ಕನ್ನಡಿಗ KL ರಾಹುಲ್ ಅವರು ಆಡಿದಂತ 29 ಬಾಲ್ಗಳಲ್ಲಿ 23 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಸಖತ್ತಾಗಿ ಆಡಿದ್ದಾರೆ. ಆಡಿದಂತ 45 ಬಾಲ್ಗಳಲ್ಲಿ 45 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ರವೀಂದ್ರ ಜಡೇಜಾ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ. ಆಡಿದಂತ 20 ಬಾಲ್ಗಳಲ್ಲಿ 16 ರನ್ ಕಲೆ ಹಾಕಿ ಔಟ್ ಆದ್ರು. ಈ ಕಡೆ ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಮೊಹಮ್ಮದ್ ಶಮಿ ಅವರು ಆಡಿದಂತ 8 ಬಾಲ್ಗಳಲ್ಲಿ 5 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ಕುಲ್ದೀಪ್ ಯಾದವ್ ಅವರು ಆಡಿದಂತ 1 ಬಾಲ್ಗಳಲ್ಲಿ 1 ರನ್ ಹೊಡೆದು ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಇದಾದ ಬಳಿಕ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಎಸ್ಪೆಷಲಿ ಶ್ರೇಯಸ್ ಅಯ್ಯರ್ ಹಾಗೂ ಅಕ್ಷರ್ ಪಟೇಲ್ ಅವರು ತುಂಬಾನೇ ಚೆನ್ನಾಗಿ ಆಡಿದ್ರು. ಇದು ಹಾಲಿ ರಿಲೇಟೆಡ್. ಇಂಡಿಯಾ ODI ನಲ್ಲಿ ಚಾಂಪಿಯನ್ ತಂಡವಾಗಿದೆ. ಯಾವುದೇ ಸಿಚುವೇಶನ್ ನಲ್ಲೂ ಕೂಡ ಕಂಬ್ಯಾಕ್ ಮಾಡ್ತಾರೆ ಇಂಡಿಯಾ. ಇವತ್ತಿನ ದಿನ ಶ್ರೇಯಸ್ ಅಯ್ಯರ್ ಹಾಗೂ ಅಕ್ಷರ್ ಪಟೇಲ್ ಅವರು ತುಂಬಾನೇ ಚೆನ್ನಾಗಿ ಆಡಿದ್ದಾರೆ ಅಂತ ಶೋಯಬ್ ಅಖ್ತರ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ODI ನಲ್ಲಿ ಭಾರತ ತಂಡ ಬಲಿಷ್ಠವಾಗಿದೆ. ಅಕ್ಷರ್ ಪಟೇಲ್ ಹಾಗೂ ಶ್ರೇಯಸ್ ಅಯ್ಯರ್ ಅವರು ಇವತ್ತಿನ ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ವಾಸಿಂ ಅಕ್ರಮ್ ಅವರು ಹೇಳಿದ್ದಾರೆ. ಶೋಯಬ್ ಅಖ್ತರ್ ಹಾಗೂ ವಾಸಿಂ ಅಕ್ರಮ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.